ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಮ್ಮ ಯೂತ್ ಯೂನಿಕ್ ಫುಡ್ ಚಾನಲ್ಗೆ ನಿಮ್ಗೆಲ್ಲ ವೆಲ್ಕಮ್ ಹೇಳ್ತಾ ಇವತ್ತು ನಾನು ಒಂದೊಳ್ಳೆ ಸ್ವೀಟು ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ಜೊತೆ ಬಂದಿದ್ದೀನಿ. ಐ ಹೋಪ್ ಇವತ್ತಿನ ಈ ಸ್ವೀಟ್ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮ್ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಇವತ್ತು ನಾನು ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಹೆಸರುಬೇಳೆನ ಹುರ್ಕೊಳ್ಳೋಣ. ಈ ಬೌಲ್ ನಲ್ಲಿ ಒಂದು ಬೌಲ್ ಹೆಸರುಬೇಳೆ ತಗೊಂಡು ಒಂದು ಪ್ಯಾನ್ ಇಟ್ಟು ಸ್ಟವ್ ಹಚ್ಚಿ ಹೆಸರುಬೇಳೆನ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಈ ತರ ಆದ್ರೆ ಸಾಕು. ಈಗ ಹೆಸರುಬೇಳೆನ ಒಂದು ಪಾತ್ರೆ ಅಥವಾ ಕುಕ್ಕರ್ ನಲ್ಲಿ ಬೇಯಿಸ್ಕೊಳ್ಬೇಕು. ಸೊ ನಾನೀಗ ಒಂದು ಪಾತ್ರೆಗೆ ಹೆಸರುಬೇಳೆ ಹಾಕಿ ಆಗ್ಲೇ ಹೆಸರು ಬೇಳೆ ಹಾಕೊಂಡಿದ್ನಲ್ಲ ಅದೇ ಬೌಲ್ ನಲ್ಲಿ 1.5 ಬೌಲ್ ಹಾಲು, 1 ಬೌಲ್ ನೀರು ಹಾಕೊಂಡು ನಾವು ಬೇಳೆಗೆ ನೀರು ಹಾಲು ಹಾಕಿದ್ವಲ್ಲ ಅದೆಲ್ಲ ಬತ್ತಿ ಬೇಳೆ ಸ್ಮೂತ್ ಆಗ್ಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ. ನೋಡಿ ಈ ತರ ಬೇಳೆನ ಬೇಯಿಸ್ಕೊಳ್ಬೇಕು. ಬೇಳೆನ ಬೇಯಿಸ್ಕೊಂಡು ಒಂದು ಸೈಡಿಗೆ ಇಟ್ಟು ಇವಾಗ ನಾವು 1 ಬೌಲ್ ಬೇಳೆ ಕ್ವಾಂಟಿಟಿಗೆ ಒಂದು 250 ಗ್ರಾಮ್ ಬೆಲ್ಲ ಸಾಕು. ಸೆಪರೇಟ್ ಆಗಿ ಒಂದು ಸಣ್ಣದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಗ್ಲಾಸ್ ನೀರ್ ಹಾಕಿ ಬೆಲ್ಲ ಹಾಕಿ ಕರಗಿಸ್ಕೊಳ್ಳೋಣ. ಇವಾಗ ಬೆಲ್ಲನ ಕರಗಿಸ್ಕೊಂಡಾಗಿದೆ. ಈಗ ಒಂದು ಕಡಾಯಿ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆದ್ಮೇಲೆ ಒಂದು 3 ಲವಂಗ, ಒಂದು 10 ರಿಂದ 15 ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ತುಪ್ಪಕ್ಕೆ 1-2 ಸ್ಪೂನ್ ಅಷ್ಟು ಗಸಗಸೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಅದೇ ಬೌಲ್ ನಲ್ಲೇ 1/2 ಬೌಲ್ ಸಬ್ಬಕ್ಕಿ ತೆಗೆದಿಟ್ಕೊಂಡಿದ್ದೆ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ತಗೊಂಡಿದ್ದೀನಿ. ಇಲ್ಲಿ ನೈಲಾನ್ ಸಬ್ಬಕ್ಕಿ ತಗೊಂಡಿರೋದ್ರಿಂದ ನೆನ್ಸಿಡೋದೇನ್ ಬೇಡ, ಹಾಗೆ ತುಪ್ಪದಲ್ಲೇ ಹುರಿದ್ರೆ ಸಾಕು, ಸಬ್ಬಕ್ಕಿ ಉಬ್ಕೊಳ್ತವೆ. ಇನ್ನೊಂಥರ ಸಬ್ಬಕ್ಕಿ ಬರುತ್ತಲ್ಲ ಅದೇನಾದ್ರೂ ಆದ್ರೆ ನೆನ್ಸಿಟ್ಕೊಳ್ಳೇಬೇಕು. ನೀವು ನೋಡ್ಬೋದು ಸಬ್ಬಕ್ಕಿ ಹೇಗೆ ಉಪ್ಕೊಂಡಿದೆ ಅಂತೇಳಿ. ಇವಾಗ ನಾನು ಇದಕ್ಕೆ ಮತ್ತೆ 1 ಬೌಲ್ ಹಾಲು ಹಾಕಿ ಆಮೇಲೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಗಟ್ಟಿ ಅನ್ನಿಸ್ತಿದೆ, ಅದಕ್ಕೆ ಮತ್ತೆ 1/2 ಗ್ಲಾಸ್ ನೀರ್ ಹಾಕೊಳ್ತಿದ್ದೀನಿ. ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಇವಾಗ ನಾನು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಿದ್ದೀನಿ. ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ತೆಳುವಾಗಿ ಮಾಡ್ಕೊಂಡ್ರು ಏನ್ ತೊಂದರೆ ಇಲ್ಲ. ಪಾಯಸ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗುತ್ತೆ. ಹೆಸರುಬೇಳೆ ಪಾಯಸ ತಿನ್ನೋದ್ರಿಂದ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೇದು, ಹಾಗೆ ನಾಲ್ಗೆ ಕೂಡ ಒಳ್ಳೆ ರುಚಿ ಸಿಗುತ್ತೆ. ಈಗ ಪಾಯಸ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಒಂದು ಹೊಳಕೆ ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೆ ಅದನ್ನ ಹಾಕಿದ್ದೀನಿ. ನಿಮಗೆ ಬೇಕು ಅನ್ಸಿದ್ರೆ ಕಾಯಿನ ರುಬ್ಕೊಂಡು ಬೇಕಾದ್ರೂ ಹಾಕೊಳ್ಬಹುದು.
ಆದ್ರೆ ಹೆಸರುಬೇಳೆ ಪಾಯಸಕ್ಕೆ ಈ ತರ ಕಾಯಿನ ತುರಿದು ಹಾಕೊಳ್ಳೋದ್ರಿಂದ ಪಾಯಸ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇವಾಗ ಒಂದ್ 3 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು ಕುದಿನ ಕುದಿಸ್ಕೊಳ್ಳೋಣ. ಈಗ ಫೈನಲ್ ಆಗಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೆಸರುಬೇಳೆ ಪಾಯಸ ಹೇಗ್ ಕಾಣಿಸ್ತಿದೆ ಅಂತ. ನೋಡೋದಕ್ ಮಾತ್ರ ಚೆನ್ನಾಗಿ ಕಾಣಿಸ್ತಿಲ್ಲ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ತುಂಬಾನೇ ಚೆನ್ನಾಗುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಒಂದು ಒಳ್ಳೆ ಯೂನಿಕ್ ಆಗಿರೋ ರೆಸಿಪಿ ಜೊತೆ ಬರ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ.